ಹಾಯ್ ಹಲೋ ಬ್ಯೂಟಿಫುಲ್ ಬರ್ಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸ್ಪಿರಿಚುವಲ್ ಬರ್ಡ್ ಟ್ಯಾರೋ. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಪಿಕ್ ಅ ಕಾರ್ಡ್ ರೀಡಿಂಗ್ ಅಲ್ಲ, ಇದೊಂದು ಕಲೆಕ್ಟಿವ್ ರೀಡಿಂಗ್. ಸೊ ಶ್ರೀ ಹರಿ ನಿಮಗೆ ಏನು ಸಂದೇಶ ಕೊಡಬೇಕು ಅಂತ ಇದ್ದಾರೆ ಅಂತ ನೋಡೋಣ. ಓಕೆ, ಶ್ರೀಹರಿಯಿಂದ ಏನು ಮೆಸೇಜ್ ಇದೆ ಅನ್ನೋದು. ಬಿಕಾಸ್ ಇವತ್ತು ಬೆಳಿಗ್ಗೆ ನನಗೆ ಶ್ರೀಹರಿಯಿಂದ ಮೆಸೇಜ್ ಸಿಕ್ಕಿದೆ. ಸೊ ಹಾಗಾಗಿ ನನಗನ್ನಿಸ್ತು ಕಲೆಕ್ಟಿವ್ ಆಗಿ ಏನು ಸಂದೇಶ ಕೊಡಬೇಕು ಅಂತ ಇದ್ದಾರೆ ಅನ್ನೋದನ್ನು ನೋಡೋಣ ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ಇದೊಂದು ಕಲೆಕ್ಟಿವ್ ರೀಡಿಂಗ್ ಆಗಿರುತ್ತೆ. ಇಲ್ಲಿ ಫೈಲ್ಸ್ ಯಾವುದೂ ಇರೋದಿಲ್ಲ. ಓಕೆ, ಸೊ ಈ ವಿಡಿಯೋ ನಿಮ್ಮ ಹತ್ರ ಬಂದಿದೆ ಅಂತಂದರೆ ನಿಮಗೇನಾದರೂ ಮೆಸೇಜ್ ಇದೆ ಅಂತ ಹೇಳಿ ಆಗ್ತಾ ಇದರಲ್ಲಿ. ಓಕೆ, ಸೊ ಎಸ್, ಇದೊಂದು ಜನರಲ್ ರೀಡಿಂಗ್ ಆ್ಯಂಡ್ ಟೈಮ್ಲೆಸ್ ರೀಡಿಂಗ್. ಸೊ ಈ ರೀಡಿಂಗ್ನ ನೀವು ಯಾವಾಗ ಬೇಕಾದರೂ ನೋಡಬಹುದು ಆ್ಯಂಡ್ ಗೈಡೆನ್ಸ್ನ ಪಡ್ಕೊಳ್ಬೋದು. ಹಾಗೆ ನಿಮ್ಗೇನಾದರೂ ಪರ್ಸ್ನಲ್ ರೀಡಿಂಗ್ ಬೇಕು ಅಂತ ಅಂದರೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ, ಡೈರೆಕ್ಟ್ ಮೆಸೇಜ್ ಮಾಡಿ. ಸೊ ಎಸ್, ಸಿಗೋಣ ರೀಡಿಂಗಲ್ಲಿ. ಓಕೆ, ಫಸ್ಟ್ ಡೆಕ್ಕಿಂದ ನೋಡೋಣ. ಓಕೆ, ಥ್ಯಾಂಕ್ ಯು ಸೋ ಮಚ್. Wow, Page of Pentacles. ಓಕೆ, ದೆರ್ ಈಸ್ ಸೋ ಮೆನಿ, ತುಂಬಾ ಸರ್ಪ್ರೈಸಸ್ ವೆಯ್ಟಿಂಗ್ ಮಾಡ್ತಾ ಇದೆ. ಓಕೆ, ತುಂಬಾ ಸರ್ಪ್ರೈಸಸ್ ಇದೆ ಆ್ಯಂಡ್ ಮಿರಿಕಲ್ಸ್ ನಡೆಯುತ್ತೆ. ಸೊ ಫಸ್ಟ್ ಮೆಸೇಜ್ ಫ್ರಮ್ ಶ್ರೀಹರಿ, ಮಿರಿಕಲ್ಸ್ ನಡೆಯುತ್ತೆ, ಸರ್ಪ್ರೈಸಸ್ ಇದೆ. ಓಕೆ, ಆ್ಯಂಡ್ ನಿಮಗಿಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಯಾವುದೇ ನೀವು ಕೆಲಸ ಮಾಡ್ತೀರ ನೋಡಿ, ತುಂಬ ಮೆಚ್ಯೂರಿಟಿಯಿಂದ ಹ್ಯಾಂಡಲ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಸೊ ಎಲ್ಲ ಒಂದು ವಿಷಯದಲ್ಲಿ ಮಕ್ಕಳತನವನ್ನು ನೋಡಿ. ಮಕ್ಕಳತನ ಅಂತಂದರೆ ಏನು, ಏನಾದರೂ ಕಲಿಯುವುದಕ್ಕೇನು, ಲೈಕ್ ನಿಮ್ಮನ್ನು ನೀವು ಪ್ರೇರೇಪಿಸೋದು, ಅದು ತುಂಬ ಇಂಪಾರ್ಟೆಂಟ್. ಒಬ್ಬರು ನಿಮಗೇನಾದರೂ ಅಂದರೆ, ಸೊ ಇದು ಈ ಥರ ಅಲ್ಲ, ಇದು ಈ ಥರ ಅಲ್ಲ ಅಂತಂದರೆ ನಿಮ್ಮ ಈಗೋನ ಬದಿಯಲ್ಲಿಟ್ಟು, ಇಲ್ಲ ಇದು ಇದೇ ಥರ, ನೋ, ನಾಟ್ ಲೈಕ್ ದ್ಯಾಟ್. ನಿಮ್ಮ ಈಗೋನ ಬದಿಯಲ್ಲಿಟ್ಟು ಮತ್ತು ಯಾವ ಥರ, ಹೇಗೆ ನಾನು ಮಾಡಬೇಕು, ಹೇಗೆ ನಾನು ಕಲಿಬೇಕು. ಸೊ ದ್ಯಾಟ್ ಕ್ಯೂರಿಯಾಸಿಟಿ ನಿಮಗೆ ಇಲ್ಲಿ ತುಂಬ ಇಂಪಾರ್ಟೆಂಟ್. ಕ್ಯೂರಿಯಾಸಿಟಿನ ಇಟ್ಕೊಂಡು ಬರೋದಕ್ಕೆ ಹೇಳ್ತಾ ಇದ್ರಿ. ಯಾವುದೇ ಸಿಚುವೇಶನ್ಸ್ ಇರಲಿ, ಯಾರಾದರೂ ನಿಮ್ಮನ್ನು ಏನು ನೀನು ಮಾತಾಡೋದು ಸರಿ ಇಲ್ಲ, ಇಲ್ಲ ಅಂದರೆ ನೀನು ಹೇಳೋದು ಸರಿ ಇಲ್ಲ ಅಂತ ಏನಾದರೂ ಅಂದರೆ, ಯಾಕೆ ಸರಿ ಇಲ್ಲ, ನಾನು ಎಲ್ಲಿ ಸುಧಾರಿಸ್ಕೊಳ್ಬೇಕು ಅನ್ನೋದನ್ನು ನೀವು ಕೇಳುವಂಥ ಅವಶ್ಯಕತೆ ಇದೆ. ಈಗೋನ ಮಧ್ಯದಕ್ಕೆ ತರಬೇಡಿ. ಓಕೆ, ಸೊ ಅಂಥ ಎನರ್ಜಿನ ರೈಟ್ ನಾವು ನಾನಿಲ್ಲಿ ನೋಡ್ತಾ ಇದ್ದೀನಿ. ಓಕೆ, ಸೊ ನೀವು ಯಾವಾಗ ಆ ಥರ ಮಾಡ್ತೀರ ನೋಡಿ, ನಿಮ್ಮಲ್ಲಿರುವಂತಹ ಟ್ಯಾಲೆಂಟ್ ಹೊರಗೆ ಬರುತ್ತೆ. ಓಕೆ, ಆ್ಯಂಡ್ ತುಂಬಾ ಹಂಬಲ್ನೆಸ್, ಪೇಷನ್ಸ್, ತಾಳ್ಮೆ ಬರೋದಕ್ಕೆ ಶುರುವಾಗುತ್ತೆ. ಓಕೆ, ಸೊ ಅಂಥ ಎನರ್ಜಿನ ರೈಟ್ ನಾವು ನಾನಿಲ್ಲಿ ನೋಡ್ತಾ ಇದ್ದೀನಿ. ಓಕೆ, ದ ಫೂಲ್ ಇದೆ ಇಲ್ಲಿ. ವಾವ್, ಚೇಂಜಸ್ ನಿಮ್ಮ ಲೈಫಲ್ಲಿ ಚೇಂಜಸ್ ತರುವಂಥ ಅವಶ್ಯಕತೆ ಇದೆ. ಓಕೆ, ಚೇಂಜಸ್ ತರುವಂಥ ಅವಶ್ಯಕತೆ ಇದೆ. ಆ್ಯಂಡ್ ಸಣ್ಣ ಪುಟ್ಟ ಏನು ವಿಷಯಗಳಲ್ಲೂ ಕೂಡ ಖುಷಿನ ಹುಡುಕೊಳ್ಳುವಂಥ ಅವಶ್ಯಕತೆ ಇದೆ. ಸ್ಮೈಲ್ ಮಾಡುವಂಥ ಅವಶ್ಯಕತೆ ಇದೆ. ಸುಖ ದುಃಖ ಏನು, ಇಟ್ಸ್ ಅ ನಾರ್ಮಲ್. ಸುಖ ಬಂದಾಗ ದುಃಖ ಬರುತ್ತೆ, ದುಃಖ ಬಂದಾಗ ಸುಖ ಬರುತ್ತೆ. ಆ್ಯಂಡ್ 24 hours, ಇಲ್ಲಾಂದರೆ ನಾವೆಷ್ಟು ದಿವಸ ಜೀವನ ಮಾಡ್ತೀವಿ ಅಲ್ಲಿ ತನಕ ನಮಗೆ ಯಾವಾಗಲೂ ಸುಖ ಇರುತ್ತೆ ಅಂತ ಹೇಳಿ ಅಲ್ಲ, ದುಃಖ ಕೂಡ ಇದ್ದೇ ಇರುತ್ತೆ ಅಲ್ವಾ. ಸೊ ಇಲ್ಲಿ ನಿಮಗೆ ಅದನ್ನೇ ಹೇಳ್ತಾ ಇದ್ದಾರೆ. ಆ್ಯಂಡ್ ರೈಟ್ ನಾವು ನಿಮ್ಮನ್ನು ಮೆಲುಕು ಹಾಕೋದಕ್ಕೆ ಹೇಳ್ತಾ ಇದ್ದಾರೆ. ಸೊ ಯಾವ ರೀತಿ ತುಂಬ ನೀವು ಅಂಟ್ಕೊಂಡಿದ್ದೀರಿ ಅನ್ನೋದು, ಇಲ್ಲಿ ಡಿಟ್ಯಾಚ್ಮೆಂಟ್ ಅವಶ್ಯಕತೆ ಇದೆ. ನಿಮ್ಮನ್ನು ಎಲ್ಲ ವಿಷಯಗಳಿಂದ ದೂರ ಇಡುವಂಥ ಅವಶ್ಯಕತೆ ಇದೆ ನಿಮಗೆ. ದೂರ ಇಡುವಂಥ ಅವಶ್ಯಕತೆ ಇದೆ. ಎಲ್ಲದಕ್ಕೂ ಅಂಟಿಕೊಂಡಿರಬೇಡಿ. ಇವನ್ ಇಫ್ ಇಟ್ ಈಸ್ ರಿಲೇಷನ್ಶಿಪ್, ಇವನ್ ಇಫ್ ಇಟ್ ಈಸ್ ಎನಿಥಿಂಗ್, ಕರಿಯರ್, ಏನೇ ಇರಲಿ. ಸೊ ಇಲ್ಲಿ ಸ್ವಲ್ಪ ಡಿಟ್ಯಾಚ್ಮೆಂಟನ್ನು ಕೇಳ್ತಾ ಇದೆ. ಆವಾಗಲೇ ಲೈಫಲ್ಲಿ ಸ್ವಲ್ಪ ಚೇಂಜಸ್ ಬರೋದಕ್ಕೆ ಸಾಧ್ಯ. ಇಲ್ಲ ಅಂದರೆ ಏನೋ ಲೈಕ್ ಸ್ಟಕ್, ನೀವು ಏನೋ ನಿಮಗೆ ಸ್ಟಕ್ ಅಂತ ಅನಿಸ್ಬಹುದು. ಓಕೆ, ಓಕೆ,
ಓಕೆ, ವಿಷಯಗಳನ್ನು ತುಂಬ ಇಟ್ಕೊಳ್ಬೇಡಿ ಗಟ್ಟಿಯಾಗಿನೋ. ಲೈಕ್ ಪಾಸ್ಟಲ್ಲಿ ಇರ್ಬೋದು, ಕೆಲವೊಬ್ಬರು ನಿಮಗೆ ಮೋಸ ಮಾಡಿರುವಂಥದ್ದು ಇರ್ಬೋದು. ಎನಿ ಕೈಂಡ್ ಆಫ್ ಪಾಸ್ಟ್ ಇಶ್ಯೂಸ್ ಏನಿದೆ ನೋಡಿ, ಅದನ್ನ ತುಂಬ ಹೋಲ್ಡಲ್ಲಿ ಇಟ್ಕೊಳ್ಬೇಡಿ. ಅದನ್ನ ಇವಾಗ ನಿಮಗೆ ರಿಲೀಸ್ ಮಾಡುವಂತಹ ಸಮಯ. ಆ್ಯಂಡ್ ರಿಲೀಸ್ ಮಾಡೋದಕ್ಕೆ ಹೇಳ್ತದೆ. ಎಸ್, ಅಫ್ಕೋರ್ಸ್ ದ ಟವರ್ ಕಾರ್ಡ್ ರಿಲೀಸ್ ಬಗ್ಗೆನೇ ಮಾತಾಡುತ್ತೆ. ಒಂದು ವೇಳೆ ನೀವು ರಿಲೀಸ್ ಮಾಡಿಲ್ಲ ಅಂತಂದರೆ ಮತ್ತೆ ಶ್ರೀ ಹರಿಯಿಂದಲೇ ನಿಮಗೆ ರಿಲೀಸ್ ಮಾಡಿಸ್ಬೇಕಾಗತ್ತೆ. ಅಂತಂದರೆ ಲೈಕ್ ರೈಟ್ ನಾವು ಕ್ಲೆನ್ಸ್ ಆಗುವಂಥ ತುಂಬಾ ಅವಶ್ಯಕತೆ ಇದೆ, ಕ್ಲೆನ್ಸ್ ಆಗುವಂಥದ್ದು. ರೈಟ್ ನಾವು ಲೈಫ್ ಚೆನ್ನಾಗಿಲ್ಲ, ಅಪ್ಸ್ ಆ್ಯಂಡ್ ಡೌನ್ಸ್ ಲೈಫಲ್ಲಿ ತುಂಬ ಲೈಕ್ ಸ್ಟಕ್ ಆಗ್ತಾ ಇದೆ ಅಂತ ನಿಮ್ಗೇನಾದರೂ ಅನ್ನಿಸ್ತಾ ಇದ್ದರೆ, ನಿಮಗೇನೋ ಡಿಸಿಷನ್ಸ್ ತೊಗೊಳ್ಳುವಂಥ ಅವಶ್ಯಕತೆ ಇದೆ. ರೈಟ್ ನಾವು ನಿಮ್ಮ ಲೈಫ್ ರಿಗಾರ್ಡಿಂಗ್ ಲೈಫಲ್ಲಿ ಚೇಂಜಸ್ ತರುವಂಥ ಅವಶ್ಯಕತೆ ಇದೆ. ಓಕೆ, ಸೊ ರೈಟ್ ನಾವು ನಿಮ್ಮ ಲೈಫಲ್ಲಿ ಏನು ನಡೀತಾ ಇದೆ ನೋಡಿ, ಅದನ್ನ ಯೂನಿವರ್ಸಿಗೆ ಸರೆಂಡರ್ ಆಗಿ. ಬಿಕಾಸ್ ಯೂನಿವರ್ಸ್ ಈಸ್ ಟೆಸ್ಟಿಂಗ್ ಯು. ಶ್ರೀಹರಿಯಿಂದ ನಿಮಗೆ ಟೆಸ್ಟ್ ನಡೀತಾ ಇದೆ. ಒಂದು ವೇಳೆ ನೀವು ತುಂಬ ಶಾಕಿಂಗ್ ಮೋಡಲ್ಲಿದ್ದರೆ, ಇಲ್ಲಾಂದರೆ ರೈಟ್ ನಾವು ನಿಮ್ಮ ಲೈಫಲ್ಲಿ ಸರಿಯಾಗಿ ನಡೀತಾ ಇಲ್ಲ ಅಂತಂದರೆ ಯೂನಿವರ್ಸ್ ಈಸ್ ಟೆಸ್ಟಿಂಗ್ ಯು. ಓಕೆ, ದೇವರು ನಿಮ್ಮನ್ನು ಟೆಸ್ಟ್ ಮಾಡ್ತಾ ಇದ್ದಾರೆ, ಶ್ರೀಹರಿಯೇ. ಓಕೆ, ತಾಳ್ಮೆ ಎಷ್ಟಿದೆ ಅನ್ನೋದು. ಬಿಕಾಸ್ ಶ್ರೀಹರಿಗೆ ತಾಳ್ಮೆ ತುಂಬ ಇದೆ, ಇಫ್ ಯು ನೋ. ಓಕೆ, ಸೊ ನಿಮಗಿಲ್ಲಿ ನಿಮ್ಮ ತಾಳ್ಮೆನ ತುಂಬ ಇಲ್ಲಿ ಪರೀಕ್ಷೆ ನಡೀತಾ ಇದೆ, ನಿಮ್ಮ ತಾಳ್ಮೆ ಮೇಲೆ. ಓಕೆ, ಓಕೆ, ದ ಹರೋಫ್ಯಾಂಟ್ ಆ್ಯಂಡ್ 8 ಆಫ್ ಸೋರ್ಡ್ಸ್ ಇದೆ ಇಲ್ಲಿ. ಸೊ ನೋಡಿ, ನೀವು ಏನು ಕೆಲಸ ಮಾಡ್ತೀರಾ ನೋಡಿ, ಅದರಲ್ಲಿ ನಿಮಗೆ ವಿಶ್ವಾಸ at the bottom of the deck, Queen of Swords. ವಾವ್, ನೀವೇನು ಕೆಲಸ ಮಾಡ್ತೀರಾ ನೋಡಿ, ಅದರಲ್ಲಿ ನಿಮಗೆ ವಿಶ್ವಾಸ ಇರಬೇಕು. ವಾಟ್ ಎವರ್ ನೀವು ಏನೇ ಕೆಲಸ ರೈಟ್ ನಾವು ಮಾಡ್ತಾ ಇರಲಿ, ಅದರಲ್ಲಿ ನಿಮಗೆ ವಿಶ್ವಾಸ ಇರಬೇಕು. ದೇವರ ಮೇಲೆ ಕೂಡ ವಿಶ್ವಾಸ ಇರಬೇಕು. ಹೋಪ್ಲೆಸ್ ಆಗಬೇಡಿ, ಹೆಲ್ಪ್ಲೆಸ್ ಆಗಬೇಡಿ. ಓಕೆ, ಆ್ಯಂಡ್ ಸ್ಪಿರಿಚುವಲಿ ಏನೆಲ್ಲ ಕೆಲಸ ಮಾಡ್ತಾ ಇದ್ದೀರಿ ನೋಡಿ, ಅದನ್ನ ಕಂಟಿನ್ಯೂ ಮಾಡಿ. ಏನಾದರೂ ಮೆಡಿಟೇಷನ್ಸ್ ಮೊದಲು ಮಾಡ್ತಾ ಇದ್ರಿ, ಇವಾಗ ಬಿಟ್ಟಿದ್ದೀರಾ ಅಂತಂದರೆ ಕಂಟಿನ್ಯೂ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಓಕೆ, ನಿಮಗೆ ಮೆಸೇಜ್ ಸಿಗ್ಬೋದು. ಮೇ ಬಿ ಮೆಡಿಟೇಷನ್ಸ್ ಮುಖಾಂತರ ಇರಬಹುದು, ಮೇ ಬಿ ನಿಮ್ಮ ಇಂಟ್ಯೂಷನ್ ಮುಖಾಂತರ ಇರ್ಬೋದು. ಓಕೆ, ಟ್ರಸ್ಟ್ ಯುವರ್ ಇಂಟ್ಯೂಷನ್. ನಿಮ್ಮ ಅಂತರಾತ್ಮವನ್ನು ನಂಬಿ. ಆ್ಯಂಡ್ ಡೌಟ್ ಮಾಡ್ಕೊಳ್ಬೇಡಿ, ನಿಮ್ಮನ್ನು ನೀವು ಡೌಟ್ ಮಾಡ್ಕೊಳ್ಬೇಡಿ. ನಿಮಗೇನಾದರೂ ಸ್ಟಕ್ ಆಗಿದೆ ಅಂತ ಅನ್ನಿಸ್ತಾ ಇದೆ, ಅದು ನಿಮ್ಮ ಮೈಂಡ್ ಹೇಳ್ತಾ ಇದೆ. ಸೊ ಓವರ್ ಥಿಂಕ್ ಮಾಡೋದನ್ನು ಬಿಟ್ಬಿಡಿ. ಓಕೆ, ಆ್ಯಂಡ್ ಸರೆಂಡರ್ ಟು ದ ಯೂನಿವರ್ಸಿಗೆ ಸರೆಂಡರ್ ಆಗೋದಕ್ಕೆ ಹೇಳ್ತಾ ಇದ್ರೆ. ಆ್ಯಂಡ್ ನೀವೇನಾದರೂ ಮೊದಲು ಟೆಂಪಲ್ ವಿಸಿಟ್ ಮಾಡ್ತಾ ಇದ್ರಿ, ಇವಾಗ ಬಿಟ್ಟಿದ್ದೀರಾ ಅಂತಂದರೆ ವಾಪಸ್ ಟೆಂಪಲ್ ವಿಸಿಟ್ ಮಾಡಿ. ಓಕೆ, ಸೊ ಅಲ್ಲೂ ಕೂಡ ನಿಮಗೆ ಮೆಸೇಜ್ ಸಿಗುತ್ತೆ. ಸೊ ಅಂಥ ಎನರ್ಜಿನ ರೈಟ್ ನಾವು ನಾನಿಲ್ಲಿ ನೋಡ್ತಾ ಇದ್ದೀನಿ. ಓಕೆ, ಆ್ಯಂಡ್ ಆದಷ್ಟು ಪಾಸಿಟಿವ್ ಆಗಿರೋದಕ್ಕೆ ಹೇಳ್ತಾ ಇದ್ರೆ. ಲೈಫ್ ರೈಟ್ ನಾವು ಏನು ಸಿಚುವೇಶನ್ಸ್ ಇದೆ ನೋಡಿ, ಅಲ್ಲಿ ಆದಷ್ಟು ಪಾಸಿಟಿವ್ ಆಗಿರೋದಕ್ಕೆ ಹೇಳ್ತಾ ಇದ್ರೆ. ಆ್ಯಂಡ್ ಲೈಫ್ ಎಷ್ಟೇ ಅಪ್ಸ್ ಆ್ಯಂಡ್ ಡೌನ್ಸ್ ಆಗಲಿ, ಸ್ಮೈಲ್ ಮಾಡೋದನ್ನು ಮಾತ್ರ ಮರಿಬೇಡಿ. ಬಿಕಾಸ್ ಸ್ಮೈಲ್ ಈಸ್ ವೆರಿ ಪವರ್ಫುಲ್ ಥಿಂಗ್. ಸ್ಮೈಲ್ ಏನಿದೆ ನೋಡಿ, ಅದೇ ನಿಮ್ಮನ್ನು ಮುಂದೆ ತೊಗೊಂಡು ಹೋಗುತ್ತೆ, ಎಷ್ಟೇ ಕಠಿಣ ಪರಿಸ್ಥಿತಿ ಬಂದರೂ ಕೂಡ. ಓಕೆ, ಸೊ ಹಳೆದರ ಬಗ್ಗೆ ಯೋಚನೆ ಮಾಡೋದಕ್ಕೆ ಹೋಗಬೇಡಿ. ಡಿಸಿಷನ್ಸ್ನ ತೊಗೊಳ್ಳಿ. ಲೈಫ್ ರಿಲೇಟೆಡ್ ನಿಮಗೆ ಡಿಸಿಷನ್ಸ್ ತೊಗೊಳ್ಳುವಂಥ ಅವಶ್ಯಕತೆ ಇದೆ. ಸ್ಟಕ್ ಆಗಬೇಡಿ ಎಲ್ಲೂ ಕೂಡ. ಓಕೆ, ಸೊ ಯಾರ ಜೊತೆ ಯಾವ ಥರ ಮಾತಾಡ್ತಾ ಇದ್ದೀರಾ, ಹೇಗೆ ಮಾತಾಡ್ತಾ ಇದ್ದೀರಾ ಅನ್ನೋದನ್ನು ನೋಡಿ. ಸೊ ಈ ಕಾರ್ಡ್ಸ್ ಅದನ್ನು ಕೂಡ ಹೇಳ್ತಾ ಇದೆ ಇಲ್ಲಿ. ಕಮ್ಯುನಿಕೇಷನ್. ಓಕೆ, ಐ ಟು ಐ ಕಾಂಟ್ಯಾಕ್ಟ್ ಮಾತಾಡುವಾಗಂತ, ಐ ಟು ಐ ನೇರವಾಗಿ ಮಾತಾಡುವಂಥದ್ದು, ಏನು ಹೇಳಬೇಕು ಅದನ್ನು ಹೇಳುವಂಥದ್ದು, ಕ್ಲಾರಿಟಿನ ತೊಗೊಂಡು ಬರೋದಕ್ಕೆ ಹೇಳ್ತಾ ಇದ್ದಾರೆ. ಲೈಫಲ್ಲಿ ಏನು ಬೇಕು ಅನ್ನೋದು ಅದು ತುಂಬ ಇಂಪಾರ್ಟೆಂಟ್. ನಿಮಗೆ ನೀವು ಕ್ವಶನ್ನ ಕೇಳಿ, ನಿಮ್ಮ ಜೀವನದಲ್ಲಿ ನಿಜವಾಗ್ಲೂ ನಿಮ್ಗೇನು ಬೇಕು ಅನ್ನೋದು, ಅದನ್ನ ನೀವು ಮಾಡ್ತಾ ಇದ್ದೀರೋ ಇಲ್ವೋ ಅನ್ನೋದು. ಓಕೆ, ಆ್ಯಂಡ್ ಹಳೇದ್ರಲ್ಲೇ ಲೈಕ್ ಕೂತು ಯೋಚನೆ ಮಾಡಬೇಡಿ. ನಿಮ್ಮ ಇಂಟ್ಯೂಷನ್
ನಿಮ್ಮ ಇಂಟ್ಯೂಷನ್ ಪವರ್ಫುಲ್ ಇದೆ. ಆವಾಗವಾಗ ನಿಮಗೆ ಮೆಸೇಜಸನ್ನು ಕೊಡ್ತಾ ಇರುತ್ತೆ. ಓಕೆ, ಸ್ಪಿರಿಚುವಾಲಿಟಿ ರಿಲೇಟೆಡ್ ನಿಮ್ಮ ಸೈಕಿಕ್ ಎಬಿಲಿಟಿ ಏನಿದೆ ನೋಡಿ, ಅದು ಕೂಡ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ರೈಟ್ ನಾವು ಏನು ಶಾಕಿಂಗ್ ಇವೆಂಟ್ಸ್ ಇರ್ಬೋದು, ಇಲ್ಲಾಂದರೆ ಶಾಕಿಂಗ್ ಏನಾದರೂ ನಿಮ್ಮ ಲೈಫಲ್ಲಿ ರೈಟ್ ನಾವು ತುಂಬಾ ಸರಿಯಾಗಿ ನಡೀತಾ ಇಲ್ಲ ಮೇಡಮ್, ಎಲ್ಲನೂ ಅಸ್ತವ್ಯಸ್ತವಾಗಿದೆ, ಏನು ಮಾಡಬೇಕು ಅಂತ ತೋಚ್ತಾ ಇಲ್ಲ ಅಂತ ಏನಾದರೂ ನಿಮಗೆ ಅನ್ನಿಸ್ತಾ ಇದ್ದರೆ, ಸೊ ಅದರಲ್ಲಿ ನಿಮ್ಮದು ಏನೋ ಒಂದು ಟ್ಯಾಲೆಂಟ್ ಏನಿದೆ ನೋಡಿ, ಅದು ಹೊರಗೆ ಬರ್ತಾ ಇದೆ. ಓಕೆ, ಇಂಥ ಈ ಟವರ್ ಮೂಮೆಂಟ್ ಸಿಚುವೇಶನ್ಸಲ್ಲಿ ಏನು ಅಂತಂದರೆ ನಮಗೆ ನಮ್ಮ ಟ್ಯಾಲೆಂಟ್ ಏನು ಅಂತ ಗೊತ್ತಾಗುತ್ತೆ, ಅಬಿಲಿಟಿ. ಓಕೆ, ಸೊ ಲೆಟ್ಸ್ ಸಿ ಯೆಲ್ಲೋ ಕಾರ್ಡ್ಸ್ ಏನು ಹೇಳುತ್ತೆ ನೋಡೋಣ. ಓಕೆ, ರೋಸ್ ಕಾರ್ಡ್ಸ್ ಆ್ಯಂಡ್ ಅಮೆಥೆಸ್ಟ್. ಸೊ ಕ್ರಿಸ್ಟಲ್ಸ್ ಜೊತೆ ವರ್ಕ್ ಮಾಡಬಹುದು ನೀವು. ರೋಸ್ ಕಾರ್ಡ್ಸ್ ಆ್ಯಂಡ್ ಅಮೆಥೆಸ್ಟ್ ಇಂಟ್ಯೂಷನ್ಗೋಸ್ಕರನೇ ಯೂಸ್ ಮಾಡ್ತಾರೆ. ರೋಸ್ ಕಾರ್ಡ್ಸ್ ಏನು ರಿಲೇಷನ್ಶಿಪ್ ರಿಲೇಟೆಡ್ ಇರ್ಬೋದು, ಸೆಲ್ಫ್ ಲವ್ ರಿಲೇಟೆಡ್. ಸೊ ಇದ್ರ ಜೊತೆ ನೀವು ವರ್ಕ್ ಮಾಡ್ಬೋದು. ಯು ಆರ್ ದ ಒನ್ ಐ ಆಮ್ ವೇಟಿಂಗ್ ಫಾರ್ ಯು. ಓಕೆ, ಸೊ ಯು ಆರ್ ದ ಒನ್ ಐ ಆಮ್ ವೇಟಿಂಗ್ ಫಾರ್ ಯು. ಮೇ ಬಿ ಯು ಆರ್ ಲೈಕ್ ನಾವು ಎಷ್ಟು ದೇವರ ಬಗ್ಗೆ ನಾವು ಎಷ್ಟು ಚರ್ಚೆನ ಮಾಡ್ತಾ ಇರ್ತೀವಿ, ದೇವರ ಬಗ್ಗೆ ನಾವೆಷ್ಟು ಮಾತಾಡ್ತಾ ಇದ್ದೀವಿ, ಆ್ಯಂಡ್ ದೇವರಿಗೆ ನಾವೆಷ್ಟು ಪ್ರೀತಿನ ಕೊಡ್ತೀವಿ ನೋಡಿ, ಅಷ್ಟೇ ಪ್ರೀತಿ ದೇವರು ಕೂಡ ನಮಗೆ ಕೊಡ್ತಾರೆ. ದ್ಯಾಟ್ ಈಸ್ ವೈ ದೇವರ ಕಡೆಯಿಂದ ನಿಮಗೆ ಇದು ಮೆಸೇಜ್, ಐ ಆಮ್ ವೇಟಿಂಗ್ ಫಾರ್ ಯು. ಬಿಕಾಸ್ ನೀವು ಬೆಳೆಯೋದನ್ನು ನೋಡೋದಿದೆ, ನಿಮ್ಮಲ್ಲಿರುವಂತಹ ಟ್ಯಾಲೆಂಟನ್ನು ಏನಿದೆ ನೋಡಿ ಹೊರಗೆ ಹಾಕೋದಿದೆ. ಸೊ ಎಸ್, ದ್ಯಾಟ್ಸ್ ವೈ ಯು ಆರ್ ದ ಒನ್ ಐ ಆಮ್ ವೇಟಿಂಗ್ ಫಾರ್ ಯು. ಸೊ ಇದು ಬೇರೆ ಯಾರು ಹೇಳ್ತಾ ಇಲ್ಲ, ದೇವರೇ ಹೇಳ್ತಾ ಇದ್ದಾರೆ. ಓಕೆ, ಸಮಥಿಂಗ್ ಈಸ್ ನಾಟ್ ಗೋಯಿಂಗ್ ವೆಲ್, ಸಿ ದ ಫುಲ್ ಪಿಕ್ಚರ್. ಎಸ್, ಅದೇ ನಾನು ಹೇಳಿದೆ. ಇವಾಗ ನಿಮ್ಗೇನಾದರೂ ಅನಿಸ್ತಾ ಇದೆ ಏನೋ ಸರಿಯಾಗಿ ನಡೀತಾ ಇಲ್ಲ ಅನ್ನೋದು. ಸೊ ಏನಕ್ಕೆ ನಡೀತಾ ಇಲ್ಲ, ಫುಲ್ ಪಿಕ್ಚರನ್ನು ನೋಡೋದಕ್ಕೆ ಪ್ರಯತ್ನ ಪಡಿ, ನೀವೆಲ್ಲಿ ತಪ್ಪು ಮಾಡಿದ್ರಾ, ಏನು ಮಾಡ್ತಾ ಇದ್ದೀರಿ ಅನ್ನೋದು. ಓಕೆ, ಪಾಸಿಟಿವ್ ಎನರ್ಜಿ ಸರೌಂಡ್ ಯು, ಪ್ರೊಟೆಕ್ಟ್ ಯು. ಸೊ ಎಸ್, ನಿಮ್ಮನ್ನು ದೇವರು ರಕ್ಷಣೆ ಮಾಡ್ತಾ ಇದ್ದಾರೆ, ಭಯ ಪಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ನಿಮಗೆ ಯಾರೇ ಹಾರ್ಮ್ ಮಾಡೋದಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಅವರನ್ನು ದೇವರು ಬಿಡೋದಿಲ್ಲ. ಬ್ಲೆಸ್ಸಿಂಗ್ಸ್ ಫ್ರಮ್ ಯುವರ್ ಆ್ಯನ್ಸಿಸ್ಟರ್ಸ್. ನಿಮ್ಮ ಆ್ಯನ್ಸಿಸ್ಟರ್ಸಿಂದ ನಿಮಗೆ ಬ್ಲೆಸ್ಸಿಂಗ್ಸ್ ಇದೆ. ದೇ ಫೀಲ್ ನಾಟ್ ಗುಡ್ ಅಬೌಟ್ ಯು. ನಿಮ್ಮ ಬಗ್ಗೆ ಏನೋ ಒಳ್ಳೇದು ಫೀಲ್ ಮಾಡ್ತಾ ಇಲ್ಲ ರೈಟ್ ನಾವು, ಒಳ್ಳೇದು ಫೀಲ್ ಮಾಡ್ತಾ ಇಲ್ಲ. ದೇ ನಾಟ್ ಫೀಲ್, ಯಾರೇ ಇರಲಿ ನಿಮ್ಮ ಬಗ್ಗೆ ಯಾರು ಒಳ್ಳೆ ಫೀಲ್ ಮಾಡ್ತಾ ಇಲ್ಲ ಅನ್ನೋದು ನಮಗೆ ಇಂಪಾರ್ಟೆಂಟ್ ಅಲ್ಲ, ನಾವೇನು ಫೀಲ್ ಮಾಡ್ತಾ ಇದ್ವಿ ಅದು ತುಂಬ ಇಂಪಾರ್ಟೆಂಟ್. ಸೊ ಇಲ್ಲಿ ನಿಮಗೆ ರೈಟ್ ನಾವು ನಿಮ್ಮ ಮೈಂಡಲ್ಲಿ ಯಾರಿದ್ದಾರೆ ನೋಡಿ, ದೇ ಫೀಲ್ ನಾಟ್ ಗುಡ್ ಅಬೌಟ್ ಯು. ನಿಮ್ಮ ಬಗ್ಗೆ ಒಳ್ಳೆ ಫೀಲಿಂಗ್ಸನ್ನು ಇಟ್ಕೊಂಡಿಲ್ಲ ರೈಟ್ ನಾವು ಅವರು. ನೀವು ಯಾರ ಬಗ್ಗೆ ರೈಟ್ ನಾವು ನಿಮ್ಮ ತಲೆಯಲ್ಲಿ ಯಾರಾದರೂ ಒಬ್ಬರು ಇರಬಹುದಲ್ವಾ, ಸೊ ಅವ್ರ ಬಗ್ಗೆ ನೀವು ದಿನಪ್ರತಿ ಯೋಚನೆ ಮಾಡ್ತಾ ಇರೋ, ದೇ ಫೀಲ್ ನಾಟ್ ಗುಡ್ ಅಬೌಟ್ ಯು. ನಿಮ್ಮ ಬಗ್ಗೆ ಒಳ್ಳೆ ಫೀಲಿಂಗ್ಸ್ ಅವರಲ್ಲಿಲ್ಲ, ನಿಮ್ಮ ಬಗ್ಗೆ ಒಳ್ಳೆಯದನ್ನು ಕೂಡ ಅವರು ಯೋಚನೆ ಮಾಡ್ತಾ ಇಲ್ಲ, ಏನೋ ನಿಮ್ಮ ಬಗ್ಗೆ ನೆಗೆಟಿವ್ ಯೋಚನೆ ಮಾಡ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಇಲ್ಲಿ ಬಂದಿದೆ ಮೆಸೇಜಸ್ ಏನು ಅಂತಂದರೆ, ಸರೌಂಡ್ ಆ್ಯಂಡ್ ಪ್ರೊಟೆಕ್ಟ್ ಯು ಅನ್ನೋದು. ಓಕೆ, ಇನ್ಕ್ರೀಸ್ ಇನ್ ಮೆಟೀರಿಯಲ್ ವೆಲ್ತ್ ಆಫ್ ಸ್ಪಿರಿಚುವಲ್ ಗ್ರೋತ್. ಸೊ ಇಲ್ಲಿ ಶ್ರೀಹರಿ ಇನ್ನೂ ನಿಮಗೆ ಮೆಸೇಜ್ ಏನು ಕೊಡ್ತಾ ಇದ್ದಾರೆ ಅಂತಂದರೆ, ನಿಮ್ಮ ಮೆಟೀರಿಯಲ್ ವೆಲ್ತ್ ಆ್ಯಂಡ್ ಸ್ಪಿರಿಚುವಲ್ ಗ್ರೋತಲ್ಲಿ ಇನ್ಕ್ರೀಸ್ ಬರೋದಿದೆ. ಓಕೆ, ಸೊ ಬೇರೆಯವ್ರ ಬಗ್ಗೆ ಯೋಚನೆ ಮಾಡಬೇಡಿ, ನಿಮ್ಮ ಲೈಫ್ ಬಗ್ಗೆ ಯೋಚನೆ ಮಾಡಿ ರೈಟ್ ನಾವು. ಬಿ ಕಾನ್ಷಿಯಸ್ ವಾಟ್ ಯು ಆರ್ ಡೂಯಿಂಗ್, ಸೇಯಿಂಗ್, ಲಿಸ್ನಿಂಗ್. ಎಸ್, ಕಾನ್ಷಿಯಸ್ಲಿ ನೀವು ಏನು ನೋಡ್ತಾ ಇದ್ದೀರಾ, ಏನು ಮಾಡ್ತಾ ಇದ್ದೀರಾ, ಏನು ಕೇಳ್ತಾ ಇದ್ದೀರಾ ಅನ್ನೋದನ್ನು ನೋಡಿ. ಬಿ ಕಾನ್ಷಿಯಸ್ ಪ್ರಜ್ಞೆ ಇದ್ದು ಏನು ಮಾಡ್ತಾ ಇದ್ದೀರಿ ಅನ್ನೋದನ್ನು ನೋಡಿ. ಓಕೆ, ಸೊ ಲೆಟ್ಸ್ ಸಿ ಇದರಿಂದ ಏನಿದೆ ಅಂತ ನೋಡೋಣ ಮೆಸೇಜ್. ಥ್ಯಾಂಕ್ ಯು ಸೋ ಮಚ್. ದೆರ್ ಈಸ್ ಅ ಡಿವೈನ್ ಟೈಮ್ ಟು ಹ್ಯಾಪನ್, ವೇಟ್. ಸೊ ಏನಾದರೂ ಕ್ವಶನ್ ಇದ್ದರೆ ಯಾವಾಗ ಆಗುತ್ತೆ ಅನ್ನೋದು ಏನಾದರೂ ನಿಮಗೆ ಕ್ವಶನ್ ಇದೆ, ದೆರ್ ಈಸ್ ಅ ಡಿವೈನ್ ಟೈಮ್ ಟು ಹ್ಯಾಪನ್. ಸೊ ಏನೇ ನಡೆಯೋದಕ್ಕೆ ಡಿವೈನ್ ಟೈಮ್ ಇದೆ ಆ್ಯಂಡ್ ಡಿವೈನ್ ಪ್ಲ್ಯಾನ್ ಇದೆ. ಸೊ ನಿಮಗೆ ವೆಯ್ಟ್ ಮಾಡೋದಕ್ಕೆ ಹೇಳ್ತಾ ಇದ್ರೆ ವೆಯ್ಟ್ ಮಾಡಿ, ಪೇಷನ್ಸಿಂದ ಕಾಯಿರಿ. ಓಕೆ, ಜಸ್ಟ್ ಲಿಸನ್, ಸ್ಟಾಪ್ ಗಾಸಿಪಿಂಗ್, ಸ್ಟಾಪ್ ಟಾಕಿಂಗ್. ಓಕೆ, ನೋಡಿ ಕೇಳುವಂಥ ಅವಶ್ಯಕತೆ ಇದೆ. ಸ್ಟಾಪ್ ಗಾಸಿಪಿಂಗ್, ಯಾರ ಬಗ್ಗೆನೂ ಏನು ಗಾಸಿಪ್ ಮಾಡೋದಕ್ಕೆ ಹೋಗಬೇಡಿ. ಸ್ಟಾಪ್ ಟಾಕಿಂಗ್, ಮಾತಾಡೋದನ್ನು ಬಿಟ್ಬಿಡಿ. ಸ್ಟಾಪ್. ನಿಮ್ಮ ಕರಿಯರ್ ಬಗ್ಗೆ ಬೇರೆಯವ್ರ ಜೊತೆ ಚರ್ಚೆ ಮಾಡ್ತಾ ಇದ್ದೀರಾ, ಇಲ್ಲಾಂದರೆ ನಿಮ್ಮ ಪರ್ಸ್ನಲ್ ಲೈಫ್ ಬಗ್ಗೆ ಯಾರ ಹತ್ರದ ಜೊತೆ ಚರ್ಚೆ ಮಾಡ್ತಾ ಇದ್ದೀರಾ ಅಂತಂದರೆ ಸ್ಟಾಪ್. ಜಸ್ಟ್ ಲಿಸನ್. ಕೇಳುವಂಥ ಅವಶ್ಯಕತೆ ಇದೆ. ಯಾವುದನ್ನು ಕೇಳುವಂಥ ಅವಶ್ಯಕತೆ ಇದೆ? ನಿಮ್ಮ ಅಂತರಾತ್ಮವನ್ನು. ಕೀಪ್ ಐ ಆನ್ ಸರೌಂಡಿಂಗ್, ಡೋಂಟ್ ಟ್ರಸ್ಟ್ ಈಸಿಲಿ. ಎಸ್,
ಸರೌಂಡಿಂಗ್ ಏನಿದೆ ನೋಡಿ ಅದನ್ನ ಈಸಿಲಿಯಾಗಿ ಟ್ರಸ್ಟ್ ಮಾಡೋದಕ್ಕೆ ಹೋಗಬೇಡಿ. ಯಾರೇ ಇರ್ಬೋದು, ಡೋಂಟ್ ಟ್ರಸ್ಟ್ ಈಸಿಲಿ. ಯಾರನ್ನು ಕೂಡ ಈಸಿಲಿಯಾಗಿ ನಂಬೋದಕ್ಕೆ ಹೋಗಬೇಡಿ. ಕೀಪ್ ಐ ಆನ್. ಸುತ್ತಮುತ್ತ ಏನು ನಡೀತಾ ಇದೆ ಅನ್ನೋದು ಕೂಡ ನಮ್ಗೆ ಗೊತ್ತಿರಬೇಕಾಗತ್ತೆ, ರೈಟ್? ಸೊ ಲೆಟ್ಸ್ ಸಿ ಇದರಿಂದ ಏನಿದೆ ಮೆಸೇಜ್ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಟ್ವಿನ್ ಫ್ಲೇಮ್ಸ್ ಎನರ್ಜಿ ಇದೆ ಇಲ್ಲಿ. ಓಕೆ. ಸೊ ಲೆಟ್ಸ್ ಸಿ. ಫೇಸ್ ಯುವರ್ ಚಾಲೆಂಜಸ್. ನಿಮ್ಮ ಚಾಲೆಂಜಸ್ ಏನಿದೆ ನೋಡಿ ಅದನ್ನ ಫೇಸ್ ಮಾಡೋದಕ್ಕೆಲ್ಲ ಹೇಳ್ತಾ ಇದ್ರೆ. ಓಕೆ. ಸ್ಟೇ ಅವೇ ಫ್ರಮ್ ನೆಗೆಟಿವ್ ಪೀಪಲ್. ಸೊ ನಿಮಗಿಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ನೆಗೆಟಿವ್ ಜನರಿಂದ ಸ್ಟೇ ಅವೇ ಇರೋದಕ್ಕೆಲ್ಲ ಹೇಳ್ತಾ ಇದ್ದಾರೆ. ಸೊ ಲೆಟ್ಸ್ ಸಿ. ಓಕೆ. 2 ಕಾರ್ಡ್ ಬಂದಿದೆ ಇಲ್ಲಿ. ಟ್ವಿನ್ ಫ್ಲೇಮ್ ಬಂದಿದೆ. ಸೊ ಅದಕ್ಕೋಸ್ಕರ ನಾನು ಕ್ಲಾರಿಫೈ ಮಾಡಿದೆ. ಸೊ ನೋಡಿ, ಎಲ್ಲಿ ತನಕ ನಿಮ್ಮ ಅವೇಕನಿಂಗ್ ಆಗೋದಿಲ್ಲ ನೋಡಿ, ಅಲ್ಲಿ ತನಕ ಟ್ವಿನ್ ಫ್ಲೇಮ್ ಸಿಗುವಂತಹ ಲಕ್ಷಣಗಳು ನನಗೆ ಇಲ್ಲಿ ಕಾಣ್ತಾ ಇಲ್ಲ. ಓಕೆ. ಸೊ ನಿಮ್ಮ ಕರ್ಮಗಳು ಕೂಡ ಇದೆ ಇಲ್ಲಿ, ಕೆಲವೊಂದು ಪಾಸ್ಟ್ ಲೈಫ್ ಕರ್ಮಾಸ್ ಇದೆ. ಓಕೆ. ಸೊ ಆ್ಯಂಡ್ ಈ ಟ್ವಿನ್ ಫ್ಲೇಮ್ ಏನಿದ್ದಾರೆ ನೋಡಿ, ಇದು ಲಾಂಗ್ ಟರ್ಮ್ ಅಂತ ಕೂಡ ನಾನು ಹೇಳೋದಿಲ್ಲ. ಸೊ ನಿಮ್ಮ ಲೈಫಲ್ಲಿ ರೈಟ್ ನಾವು ಏನಾದರೂ ಟ್ವಿನ್ ಫ್ಲೇಮ್ ಇದ್ದಾರೆ ಅಂತಂದರೆ ಅವರು ನಿಮಗೆ ಲೆಸನ್ನ ಕಲಿಸೋದಕ್ಕೆ ಬಂದಿದ್ದಾರೆ. ಈವನ್ ಇಫ್ ಇಟ್ ಈಸ್ ಲೈಕ್ ಟ್ವಿನ್ ಫ್ಲೇಮ್ ಅಂದರೆ ಲೈಕ್ ನಮ್ಮ ಸ್ಪಿರಿಚುವಲ್ ಗ್ರೋತಿಗೋಸ್ಕರನೇ ಇರುವಂಥದ್ದು. ಓಕೆ. ಸೊ ಈ ಟ್ವಿನ್ ಫ್ಲೇಮ್ ನಿಮ್ಮ ಲೈಫಲ್ಲಿ ನಿಮ್ಮ ಸ್ಪಿರಿಚುವಲ್ ಗ್ರೋತಿಗೋಸ್ಕರ ಬಂದಿರ್ಬೋದು. ಆ್ಯಂಡ್ ಆಲ್ರೆಡಿ ನಾನು ಸ್ಪಿರಿಚುವಲ್ ಗ್ರೋತ್ ಬಗ್ಗೆ ನಿಮಗೆ ಆಲ್ರೆಡಿ ಮೆಸೇಜ್ ಕೊಟ್ಟಿದೆ, ರೈಟ್? ಸೊ 2 ಕಾರ್ಡ್ ಅದನ್ನೇ ಹೇಳ್ತಾ ಇದೆ. ಲೆಸನ್ಸ್, ನಿಮಗೆ ಲೆಸನ್ಸ್ನ ಕಲಿಸೋದು ಆ್ಯಂಡ್ ಸ್ಪಿರಿಚುವಲ್ ಗ್ರೋತ್. ಲೈಕ್ ನೀವು ಒಂದು ವೇಳೆ ದೇವರನ್ನು ನಂಬ್ತಾ ಇರಲಿಲ್ಲ ಅಂತಂದ್ರೇನೋ ಈ ಒಂದು ಟ್ವಿನ್ ಫ್ಲೇಮಿಂದ ನಿಮ್ಗೇನಾದರೂ ಸಿಕ್ಕಿರ್ಬೋದು. ಸೊ ಯಾವುದು ನೀವು ನಿಮ್ಗೆ ಅನ್ಸುತ್ತಲ್ಲ ಇವ್ರು ನನ್ನ ಟ್ವಿನ್ ಫ್ಲೇಮ್ ಅಂತ. ಸೊ ಅವರಿಂದ ನೀವು ಏನು ಕಲ್ತ್ರಿ ಅನ್ನೋದನ್ನು ನೋಡಿ. ಸೊ ಈ ಸ್ಪಿರಿಚುವಲ್ ಗ್ರೋತ್ ಏನಿದೆ ನೋಡಿ ನಿಮ್ಮ ಟ್ವಿನ್ ಫ್ಲೇಮಿಂದಲೇ ಸಿಗುವಂಥದ್ದು. ಓಕೆ. ಸೊ ಎಸ್, ದಿಸ್ ಈಸ್ ರೀಡಿಂಗ್. ಓಕೆ. ಐ ಹೋಪ್ ಈ ರೀಡಿಂಗಿಂದ ನಿಮಗೆ ಗೈಡೆನ್ಸ್ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಬಾಯ್, ಟೇಕ್ ಕೇರ್.